ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇಲ್ಲಿ ನೋಡ್ತಿರ್ಬೋದು ನಾವಿವತ್ತು ಇದು ಬ್ಯೂಟಿಫುಲ್ ಆಗಿರೋದು ಒಂದು ಸಿಲ್ಕ್ ಸ್ಯಾರಿನ ತೊಗೊಂಡಿದ್ದೀವಿ, ಪಾಚಿ ಗ್ರೀನ್ದು. ಸೊ ಈ ಗ್ರೀನ್ ಸ್ಯಾರಿಲಿ 2 ಲುಕ್ಕಿನ ಲಂಗ ಬ್ಲೌಸ್ನ ಕ್ರಿಯೇಟ್ ಮಾಡ್ತಿದ್ದೀವಿ. ಇಲ್ಲಿ ನೋಡ್ತಿರ್ಬೋದು, ಇದು ಬಂದು ಫಸ್ಟ್ ಲುಕ್ ನಿಮ್ಮದು ಲಂಗ ಬ್ಲೌಸ್ದು. ಸೊ ಈ ಲಂಗ ಬ್ಲೌಸ್ಗೆ ನಾವು ತೊಗೊಂಡಿರೋಂಥ ಕಾಂಟ್ರಾಸ್ಟ್ ಬ್ಲೌಸ್ ಬಂದು ಇದು ಬ್ಲಷ್ ಪಿಂಕ್ ತೊಗೊಂಡಿದ್ದೀವಿ. ಸೊ ಈ ಬ್ಲಷ್ ಪಿಂಕು ಈ ಗ್ರೀನಿಗಂತೂ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಿದೆ. ಈ ಬ್ಲೌಸಿಗೆ ಬಂದು ನಾವು ಪಾಚಿ ಗ್ರೀನ್ ಇರೋದ್ರಿಂದ ಈ ಬ್ಲೌಸಿಗೆ ನಾವು ಬೇರೆ ರೀತಿಯಾದ ಕಾಂಟ್ರಾಸ್ಟ್ ಹೋಗಿಲ್ಲ. ಇದೇ ಬಾರ್ಡರ್ನ ತೊಗೊಂಡು ನಾವು ಬ್ಲೌಸಿಗೆ ಅಟ್ಯಾಚ್ ಮಾಡಿಕೊಂಡು ಇಲ್ಲಿ ಬಾರ್ಡರ್ನ ಅಟ್ಯಾಚ್ ಮಾಡಿದ್ದೀವಿ. ಸೊ ಈ ಬ್ಲೌಸಿಗೆ ನಾವು ಈ ರೀತಿಯಾದ ಪಫ್ ಸ್ಲೀವ್ಸ್ ಕೊಟ್ಟಿದ್ದೀವಿ. ಇದು ಮಗು ದೊಡ್ಡದಾಗಿರೋದ್ರಿಂದ ನಾವು ಈ ಥರ ಪಫ್ ಹೈಟ್ ಕೊಟ್ಟು ಪಫ್ ಮಾಡಿಕೊಂಡು ಕೆಳಗೆ ಎಲ್ಬೋ ಸ್ಲೀವ್ ಲೆಂತ್ನಲ್ಲಿ ಈ ರೀತಿ ಒಂದು ಬಾರ್ಡರ್ನ ಇದೇ ಬಾರ್ಡರ್ನ ಅಟ್ಯಾಚ್ ಮಾಡ್ಕೊಂಡಿದ್ವಿ. ಎರಡೂ ಕಡೆ ನೀಟಾಗಿ ಬಂದಿದೆ ನೋಡಿ. ಇದು ಪುಟ್ಟದಾಗಿರೋ ಸ್ಲೀವ್ ರೌಂಡ್ಗೆ ಈ ಥರ ಬಫ್ ಕೊಡೋದ್ರಿಂದ ಮಗು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನೆಕ್ಲೈನಿಗೆ ನಾವು ಟ್ರಯಾಂಗಲ್ ಲೇಸು ಡಬಲ್ ಪ್ಯಾಚ್ ಕೊಟ್ಕೊಂಡು ಈ ರೀತಿ ನೆಕ್ನ ಹೈಲೈಟ್ ಮಾಡ್ಕೊಂಡಿದ್ದೀವಿ. ಸಿಂಪಲ್ ರೌಂಡ್ ನೆಕ್. ಇದ್ರ ಮೇಲೆ ನೀವು ಯಾವುದೇ ರೀತಿಯಾದ ಸರ ಹಾಕಿ ಏನೇ ಹಾಕಿ ಈ ಪೋರ್ಷನ್ನಲ್ಲಿ ಬರೋದ್ರಿಂದ ನಿಮಗೆ ಬ್ಲೌಸು ಲಂಗ ಎರಡೂ ಹೈಲೈಟ್ ಆಗುತ್ತೆ. ಸೊ ಇದು ನೋಡಿದ್ರಲ್ಲ, ಇದು ನೀಟಾಗಿ ನೀವು ಅಂದ್ಕೊಬೋದು ಇದೇನು ಇಷ್ಟು ದೊಡ್ಡದಿದೆ ಲಂಗ ಅಂತ. ಹೌದು, ಈ ಲಂಗನ ನಾನು 3 ಮೀಟರ್ಸ್ ತೊಗೊಂಡು ಸ್ಟಿಚ್ ಮಾಡಿರೋದು. ಸ್ಯಾರಿನಲ್ಲೇ 3 ಮೀಟರ್ಸ್ ಮೆಟೀರಿಯಲ್ ತೊಗೊಂಡು ಸ್ಟಿಚ್ ಮಾಡಿರೋದ್ರಿಂದ ಇದು ತುಂಬ ಅಗಲ ಬರುತ್ತೆ. ಮತ್ತು ಮಗು ಓಡಾಡ್ತಿರ್ಬೇಕಾದ್ರೂ ಪುಟ್ಟದಾಗಿ ಚೆನ್ನಾಗಿ ಕಾಣಿಸುತ್ತೆ ಮಕ್ಕಳು ಓಡಾಡ್ತಿರ್ಬೇಕಾದ್ರೆ. ಈ ಲಂಗ ಬ್ಲೌಸ್ಗೆ ನಾನು ಟಕ್ಸ್ನ ಇಲ್ಲಿ ಹಿಡ್ದಿದ್ದೀನಿ, ನೀವು ನೋಡ್ತಿರ್ಬೋದು. ಇಲ್ಲಿ ಒಂದು ನಿಮ್ಮ ಮಾರ್ಕ್ ಕಾಣಿಸುತ್ತೆ. ಸೊ ಕರೆಕ್ಟಾಗಿ ಬಾರ್ಡರ್ ಹತ್ರ ನಾನು 2.5 ಇಂಚಸ್ ಅಷ್ಟು ಉದ್ದದು ಇಲ್ಲಿ ಟಕ್ ಇಟ್ಕೊಂಡಿದ್ದೀನಿ. ಸೊ ಮಕ್ಕಳು ಹೇಗೆ ಹೈಟ್ ಆಗ್ತಾರೋ ಗೊತ್ತಿಲ್ಲ. ಸೊ ಒಂದು ಸೀರೆ ತೊಗೊಳೋದ್ರಿಂದ ನಿಮಗೆ ಎಷ್ಟು ಫ್ಲೇರ್ನೆಸ್ ಬೇಕು ಅಷ್ಟು ಇಟ್ಕೊಂಡು ನಿಮಗೆ ಲೆಂತನೂ ಇಡ್ಬೋದು. ಸೊ ಇದು ನೋಡಿದ್ರಲ್ಲ, ನೀವು ಯಾವುದೇ ಫಂಕ್ಷನ್ಗೂ ಟ್ರೆಡಿಷ್ನಲ್ ಬೇಕು ಅಂದರೆ ಈ ರೀತಿಯಾದ ಕಾಂಟ್ರಾಸ್ಟ್ ಬ್ಲೌಸ್ ತೊಗೊಂಡು ಒಂದು ಲಂಗ ಬ್ಲೌಸ್ ಸ್ಟಿಚ್ ಮಾಡಿಸ್ಕೋಬೋದು. ಲುಕ್ ಟ್ರೆಡಿಷ್ನಲ್ ಆಗಿ ಹೇಗೆ ಕಾಣಿಸ್ತಿದೆ ಇಲ್ಲಿ ನೋಡ್ಬೋದು ನೀವು. ಇದರಲ್ಲಿ ನಾನು ನಿಮಗೆ ಇನ್ನೊಂದು ಲುಕ್ ಕೊಡ್ತೀನಿ. ಸೊ ಎಲ್ಲ ಫಂಕ್ಷನ್ಸ್ಗೂ ನೀವು ಬರೀ ಲಂಗ ಬ್ಲೌಸೇ ಹಾಕ್ಕೊಳಕ್ಕಾಗಲ್ಲ. ಸೊ ಮಕ್ಳಿಗೆ ಬೇರೆ ಒಂದು ಲುಕ್ಕು ಬೇಕು ಅಂದಾಗ ಸೊ ಈ ಲಂಗ ಬ್ಲೌಸ್ಗೆ ಇನ್ನೊಂದು ಲುಕ್ಕು ಇವಾಗ ತೋರಿಸ್ತೀನಿ ನೋಡಿ. ಇವಾಗ ಬ್ಲೌಸ್ ತೆಗಿತೀನಿ. ಸೊ ಈ ಬ್ಲೌಸ್ ತೆಗೆದಾಗ ಇದು ನಿಮಗೆ ಸೆಕೆಂಡ್ ಲುಕ್ ಆಗುತ್ತೆ. ಸೊ ಇದೇನು ಮಾಡಿದ್ದೀನಿ, ನಾರ್ಮಲಾಗಿ ಲಂಗ ಬ್ಲೌಸ್ ಬಾಡಿನ ಎಲ್ಲರೂ ಪ್ಲೇನ್ ಕೊಡ್ತಾರೆ. ಆದರೆ ನಾವು ಇದು ಸ್ಯಾರಿಯಿಂದ ಸ್ಟಿಚ್ ಮಾಡಿರೋದ್ರಿಂದ ಮಿಕ್ಕಿರೋ ಫ್ಯಾಬ್ರಿಕ್ನ ಎಲ್ಲೂ ವೇಸ್ಟ್ ಮಾಡಲಿಲ್ಲಂಗೆ ಅದೇ ಬಾಡಿ ಮೆಟೀರಿಯಲ್ನ ನಾವು ಬಾಡಿಗೆ ಯೂಸ್ ಮಾಡಿದ್ದೀವಿ. ಸೊ ಬಾಡಿಗೆ ನಾನು ಈ ರೀತಿ ಕ್ಯಾಪ್ ಸ್ಲೀವ್ಸ್ ಇಲ್ಲಿ ಪುಟ್ಟದಾಗಿ ಫ್ರಿಲ್ಸ್ ಇಟ್ಕೊಂಡು ಇಲ್ಲಿ ಕ್ಯಾಪ್ ಸ್ಲೀವ್ಸ್ ಕೊಟ್ಟಿದ್ದೀನಿ. ಸೊ ಈ ಕ್ಯಾಪ್ ಸ್ಲೀವ್ಸ್ ಏನು ಮಾಡುತ್ತೆ ಅಂದರೆ ನಿಮ್ಮ ಬ್ಲೌಸ್ನಲ್ಲಿರೋ ಬಫ್ಗೂ ಒಂದು ಹೈಟ್ ಸಪೋರ್ಟ್ ಸಿಗುತ್ತೆ. ಸೊ ಬಫ್ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಈ ಕ್ಯಾಪ್ ಸ್ಲೀವ್ಸ್ ಇರೋದ್ರಿಂದ. ಆಮೇಲೆ ಇದು ನೆಕ್ಲೈನಿಗೆ ಬಂದು ನಾನು ಸ್ವೀಟ್ ಹಾರ್ಟ್ ನೆಕ್ದು ಪ್ಯಾಚ್ ಬಂದು ಇದು ಸೀರೆದು ಪಲ್ಲು ಪಾಟಿಂದ ಕೊಟ್ಟಿದ್ದೀನಿ. ಸೆಂಟ್ರಿಗೆ ಪೊಟ್ಲಿ ಬಟನ್ಸಿಂದ ಅದನ್ನೇನಿದೆ ಹೈಲೈಟ್ ಮಾಡಿದ್ದೀನಿ. ಇದು ಒಂಥರ ಅನಾರ್ಕಲಿ, ಮುಮ್ತಾಜ್ ಅನಾರ್ಕಲಿದು ನೆಕ್ಲೈನ್ ಬರುತ್ತೆ. ಸೊ ಈ ರೀತಿ ನಾನು ಪ್ಯಾಚ್ ಕಟ್ ಮಾಡಿಕೊಂಡು ಬ್ರಾಡಾಗಿ ಪೇಪರ್ ಕಟಿಂಗ್ ಮಾಡಿಕೊಂಡು ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ. ಸೊ ಇದೇ ರೀತಿಯಾದ ಅದು ಹೈಲೈಟ್ ಮಾಡೋದಕ್ಕೆ ಟ್ರಯಾಂಗಲ್ ಲೇಸ್ನ ಆಪೋಸಿಟ್ ಡೈರೆಕ್ಷನಲ್ಲಿ ಸ್ಟಿಚಿಂಗ್ ಮಾಡಿಕೊಂಡು ಈ ಬಾಡಿನ ಹೈಲೈಟ್ ಮಾಡ್ಕೊಂಡಿದ್ದೀನಿ. ಸೊ ನಿಮಗೆಲ್ಲೂ ಚುಚ್ಚದೆ ಮಕ್ಕಳಿಗೆ ನೀಟಾಗಿರೋ ಫಿನಿಶಿಂಗ್ ಬಂದಿದೆ. ನೋಡಿದ್ರಲ್ಲ, ಸಿಂಪಲ್ ಲೇಸಿಂದ ನೀವು ಈ ಥರ ಆಪೋಸಿಟ್ ಕೊಡೋದ್ರಿಂದ ಎಷ್ಟು ನೀಟಾಗಿ ಡ್ರೆಸ್ನ ಕಾಂಪ್ಲಿಮೆಂಟ್ ಮಾಡ್ತಿದೆ ಅಂತ. ಇದು ಬಂದು ನೋಡಿ ಸೆಕೆಂಡ್ ಲುಕ್ಕು. ಫ್ರಂಟ್ ಆ್ಯಂಡ್ ಬ್ಯಾಕ್ ಎಷ್ಟು ನೀಟಾಗಿ ಎಷ್ಟು ಫ್ಲೇರಾಗಿ ಮಗುಗೆ ಚೆನ್ನಾಗಿ ಕಾಣ್ತಿದೆ ಅಂತ ನೀವಿಲ್ಲಿ ನೋಡ್ಬೋದು. ಸೊ ನಿಮಗೆ ಬರೀ ಬ್ಲೌಸ್ ಹಾಕೋದು ಬೇಜಾರಾಗುತ್ತೆ, ಟ್ರೆಡಿಷ್ನಲ್ ಲುಕ್ ಬೇಡ ಅಂದರೆ ಈ ರೀತಿಯಾದ ಒಂದು ಲಂಗ ಬ್ಲೌಸ್ನಲ್ಲಿ 2 ಲುಕ್ ತೊಗೊಂಡು ನೀವು ಯಾವುದೇ ಒಂದು ಪಾರ್ಟಿ, ರಿಸೆಪ್ಷನ್ನು ಯಾವುದೇ ಲುಕ್ಗೂ ನೀವು ಕ್ಯಾರಿ ಮಾಡ್ಬೋದು. ಇದು ಬ್ಲೌಸಿಗೆ ಬಂದು ನೆಕ್ ಶಾರ್ಟ್ ಇರುತ್ತೆ ಲಂಗ ಬ್ಲೌಸ್ಗೆ. ಇದು ಬಂದು ಬ್ಲೌಸ್ ನೆಕ್ ಕಾಣಬಾರ್ದಂತ ಇದು ಸ್ವಲ್ಪ ಡೀಪ್ ಇರೋದ್ರಿಂದ ಸೊ ಈ ಪೋರ್ಷನ್ ನೆಕ್ಗೆ ನೀವು ಯಾರೇ ರೀತಿಯಾದ ಸ್ಮಾಲ್ ಚೈನ್ ಹಾಕಿದ್ರೂ ಅದ್ರ ಲುಕ್ ತುಂಬ ಚೆನ್ನಾಗಿ ಬರುತ್ತೆ. ಇದು ಡ್ರೆಸ್ ಹಾಕ್ಕೊಂಡಿರೋ ಮಗು ಫೋಟೋನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ವಿಡಿಯೋ ಹಾಕಿದ್ದೀನಿ. ಸೊ ನೀವು ನಮ್ಮದು ಪ್ರೊಫೈಲ್ಗೆ ಹೋಗಿ ನನ್ನ ಪೇಜ್ಗೆ ಹೋಗಿ ನೀವು ನೋಡ್ಬೋದು ಹೇಗೆ ಬಂದಿದೆ ಅಂತ. ಇದೇ ಸ್ಯಾರಿನಲ್ಲಿ 6 ಮಂತ್ ಸೈಜ್ಗೆ ಇನ್ನೂ ಒಂದು 2 ಲುಕ್ ಲಂಗ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ, ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ಗೊತ್ತಿರ್ಬೋದು ನೀವು, ಇದು ಬಂದು 6 ಮಂತ್ ಸೈಜಿಗೆ ಸೇಮ್ ಸ್ಯಾರಿಯಿಂದ ಸ್ಟಿಚ್ ಮಾಡಿರೋವಂಥದ್ದು ಲಂಗ ಬ್ಲೌಸು. 6 ಮಂತ್ ಸೈಜಿಗೆ ಇದೊಂದು
ವೆರೈಟಿ ಲಂಗ ಬ್ಲೌಸು. ಇದಕ್ಕೆ ಕಾಂಟ್ರಾಸ್ಟ್ ಆರೆಂಜ್ ಕಲರ್ ತೊಗೊಂಡಿದ್ದೆ ಬ್ಲೌಸ್ ಮೆಟೀರಿಯಲ್. ಸೊ ನಾವು ಅದಕ್ಕೆ ಪಿಂಕ್ ಕಲರ್ ತೊಗೊಂಡಿದ್ವಿ, ಇದಕ್ಕೆ ಆರೆಂಜ್ ಕಲರು. ಇದೇ ಬಾರ್ಡರ್ನ ನಮ್ಗೆ ಎಷ್ಟು ಬೇಕೋ ಅಷ್ಟೇ ಒಂದು ಪ್ಯಾಚ್ ಕೊಟ್ಟು ನಾವಿಲ್ಲಿ ನೋಡ್ತಿರೋದು ಸ್ಟಿಚ್ ಮಾಡಿದ್ದೀವಿ. ನಮಗೆ ಸ್ಟಿಚ್ ಮಾಡಿರೋದು ಗೊತ್ತಾಗ್ಲಿಲ್ಲಂಗೆ ನಾವು ನೀಟಾಗಿ ಇದು ಒಂದು ಲೈನಿಂಗ್ ಸ್ಟಿಚ್ ಮಾಡ್ಕೊಂಡಿದ್ದೀವಿ. ಸೊ ಇದರಲ್ಲೇ ಬಾರ್ಡರ್ ಕಾಂಟ್ರಾಸ್ಟ್ ಬಂದಿರೋ ಹಾಗೆ ಇದಕ್ಕೆ ಬಂದು ನಾವು ಈ ರೀತಿಯಾದ ಪುಟ್ಟ ಪುಟ್ಟ ಕೈಗೆ ಈ ಥರ ಪುಟ್ಟ ಪಫ್ ಸ್ಲೀವ್ಸ್ ಇಟ್ಟಿದ್ದೀವಿ. ಸೊ ಚಿಕ್ಕ ಮಕ್ಕಳು ಹಾಕೊಂಡ್ರೂ ಇದು ಚೆನ್ನಾಗಿ ಡುಮ್ ಡುಮ್ಮಕ್ಕೆ ಕಾಣಿಸೋ ಹಾಗೆ. ಇಲ್ಲಿ ನೋಡ್ಬೋದು ನೀವು ಸ್ಲೀವ್ ನೋಡಿ ಎಷ್ಟು ಚಿಕ್ಕದಿದೆ. ಸೊ ಮಕ್ಕಳಿಗೆ ಲೂಸ್ ಆಗಿದ್ರೂ ಡುಮ್ ಡುಮ್ಮಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಎರಡು ಕಡೆಯೂ ಈ ಥರ ಸ್ಲೀವ್ಸ್ ಕೊಟ್ಕೊಂಡು ಈ ಬಾರ್ಡರ್ನೇ ನಾವಿಲ್ಲಿ ಪೈಪಿಂಗ್ ಕೊಟ್ಕೊಂಡಿದ್ವಿ. ನೆಕ್ ಬಂದು ನಾರ್ಮಲಾಗಿ ಯು ನೆಕ್ ರೌಂಡ್ ನೆಕ್ ತೆಗೆದು ಅದಕ್ಕೆ ಪುಟ್ಟಾಣಿದು ಒಂದು ಲೇಸ್ ಹಚ್ಚಿದ್ದೀವಿ. ಇಲ್ಲಿ ನೋಡ್ತಿರೋದು ಈ ಥರ ಲೇಸ್ ಹಚ್ಚಿರೋದ್ರಿಂದ ಮಕ್ಳಿಗೆ ಏನೂ ಚುಚ್ಚಲ್ಲ, ಏನಿಲ್ಲ, ಒಳಗಡೆಯಿಂದನೂ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಸೊ ಈ ಲಂಗ ಬ್ಲೌಸ್ಗೂ ನಾವಿಲ್ಲಿ 2 ಇಂಚಸ್ದು ಟಕ್ಸ್ ಇಡ್ತಿದ್ದೀವಿ. ಸೊ ಮಕ್ಕಳು ಲೆಂತ್ ಹೆಂಗೆ ಬೆಳೀತಾರೆ ಅದ್ರ ಮೇಲೆ ನೀಟಾಗಿ ಐರನ್ ಮಾಡ್ಕೊಳ್ತೀವಿ. ಸೊ ಇದು ಬಂದು ನಿಮಗೆ ಫಸ್ಟ್ ಲುಕ್ ಆಗುತ್ತೆ. ಇದರಲ್ಲಿ ಸೆಕೆಂಡ್ ಲುಕ್ಕು ವಿತೌಟ್ ಬ್ಲೌಸು ನಾನು ತೋರಿಸ್ತೀನಿ ಇವಾಗ. ಸೊ ಈಗ ನೋಡಿ, ಇದು ಬಂದು ಸೆಕೆಂಡ್ ಲುಕ್ಕು. ಸೊ ಮಗು ಪ್ರತಿ ಸತಿ ಬ್ಲೌಸ್ ಹಾಕ್ಕೊಂಡು ಇರೋದಕ್ಕೆ ಆಗಲ್ಲ. ಸೊ ಬ್ಲೌಸ್ ಬಿಚ್ಚೂ ನಿಮಗೆ ನೀಟಾಗಿ ಚೆನ್ನಾಗಿ ಕಾಣೋ ಹಾಗೆ ಇದು ಬಾರ್ಡರ್ದೇ ಈ ಸಣ್ಣ ಪೀಸ್ನ ನಾವು ಇಲ್ಲಿ ಇಟ್ಕೊಂಡಿದ್ದೀವಿ ವೇಸ್ಟ್ ಬ್ಯಾಂಡಿಗೆ. ಸೊ ಈ ಟ್ರಯಾಂಗಲ್ ಲೇಸ್ನ ಇಲ್ಲೊಂದು ಹೈಲೈಟ್ ಮಾಡೋದಕ್ಕೆ ಇಲ್ಲಿ ಕೊಟ್ಕೊಂಡಿದ್ದೀವಿ. ಅದೇ ರೀತಿ ಬಾರ್ಡರ್ನ ಇಲ್ಲಿ ಸ್ಟಾರ್ ಶೇಪಿಗೆ ನೆಕ್ಲೈನಿಗೆ ನಾವು ನೀಟಾಗಿ ಪ್ಯಾಚ್ ಕೊಟ್ಟು ಎಲ್ಲೂ ನಿಮಗೆ ಗೊತ್ತಾಗಲಿಲ್ಲಂಗೆ ಈ ಸ್ಟಾರ್ ಲೇಸಿಂದ ನೆಕ್ಲೈನು ನೀಟಾಗಿ ಫಿನಿಶ್ ಮಾಡ್ಕೊಂಡಿದ್ವಿ. ಸೊ ಮಕ್ಕಳಿಗೆ ಈಸಿಯಾಗಿ ನೀಟಾಗಿ ಹಾಕೊಳಕ್ಕೆ ದೊಡ್ಡ ಆರ್ಮ್ ಸೈ ಕೊಟ್ಟಿದ್ದೀವಿ, ಫ್ರೀನೆಸ್ ಇರಲಿ ಅಂತ. ಸೊ ಈ ಲುಕ್ ಬಂದು ನಿಮಗೆ ಸೆಕೆಂಡ್ ಲುಕ್ಕು. ಸೊ ನಾರ್ಮಲಾಗಿ ಲಂಗ ಬ್ಲೌಸ್ ಸ್ಟಿಚ್ ಮಾಡಿಸೋದ್ಕಿಂತ ಬಾಡಿಗೂ ಒಂದು ಸ್ವಲ್ಪ ಡಿಸೈನ್ ಕೊಟ್ಟರೆ ಬ್ಲೌಸ್ ವಿತೌಟ್ ಬ್ಲೌಸ್ ಹಾಕ್ಕೊಂಡ್ರು ಮಕ್ಕಳಿಗೆ ತುಂಬ ಕಂಫರ್ಟ್ ಇರುತ್ತೆ. ನೀವು ಯಾವುದೇ ಫಂಕ್ಷನ್ಗಿರಲಿ ಮಕ್ಕಳಿಗೆ ಸೊ ಎರಡೆರಡು ಲುಕ್ನ ಕ್ಯಾರಿ ಮಾಡ್ಕೊಂಡು ಒಂದು ವಿತ್ ಬ್ಲೌಸು ಒಂದು ವಿತೌಟ್ ಬ್ಲೌಸು ಹಾಕೋಬೋದು. ಸೊ ಬ್ಯಾಕ್ ಸೈಡು ನೋಡ್ಬೋದಲ್ಲ, ನೀಟಾಗಿ ಫಿನಿಶಿಂಗ್ ಮಾಡ್ಕೊಂಡಿದ್ವಿ. ಎಲ್ಲೂ ಮಕ್ಳಿಗೆ ಚುಚ್ಚಲಿಲ್ಲ ಹಾಗೆ ಫಿನಿಶಿಂಗ್ ಬಂದಿದೆ ಇಲ್ಲಿ. ಸೊ ಇದ್ರದ್ದು ಫೋಟೋಸು ಇನ್ನು ಇಲ್ಲ, ಇದು ಮಗುಗೆ ಹಾಕಿದಾಗ ನಾವು ಫೋಟೋಸ್ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಸೊ ನೋಡ್ತಿದ್ದೀರಲ್ಲ, ನೀವು ನಿಮ್ಮ ಮಕ್ಕಳಿಗೆ ಸ್ಟಿಚ್ ಮಾಡಿಸೋ ಹಾಗಿದ್ರೆ ಸೊ ಈ ಥರ ಡಬಲ್ ಲುಕ್ನಲ್ಲಿ ಸ್ಟಿಚ್ ಮಾಡಿಸಿ. ಸೊ ನಿಮಗೆ ಅದೇ ಸೇಮ್ ಪ್ರೈಸ್ ದುಡ್ಡಿಗೆ ಎರಡೆರಡು ಔಟ್ಫಿಟ್ ಲುಕ್ ಸಿಗುತ್ತೆ. ಸೊ ನೋಡ್ತಿರಲ್ಲ, ಇಷ್ಟ ಆದರೆ ಪ್ಲೀಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.